ನಮ್ಮ ಭಾರತದಿಂದ ಕಣ್ಮರೆಯಾಗಿರುವ ಅಖಂಡ ಭಾರತದ ಇನ್ನೋಟ, ವಿಶಾಲವಾದ ಭಾರತ ಕಣ್ಮರೆಯಾಗಿರುವ ಇಸವಿಗಳು. ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕಾಗಿ 1947ರಲ್ಲಿ ಪೂರ್ವ ಪಾಕಿಸ್ತಾನವೆಂದು ಹೆಸರು ತಾಳಿ ನಂತರ 1971ರಲ್ಲಿ ಬಾಂಗ್ಲಾದೇಶವಾಗಿ ಮರುನಾಮಕರಣಗೊಂಡಿದೆ. ಮುಸ್ಲಿಂ ಲೀಗ್ನ ಅಧ್ಯಕ್ಷ ಮಹಮ್ಮದ್ ಜಿನ್ನಾ ಮುಸ್ಲಿಮರ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಕೋಮು ಗಲಭೆಯನ್ನು ಸೃಷ್ಟಿಸಿ ಭಾರತವನ್ನು 2 ಇಬ್ಬಾಗವಾಗಿ ಮಾಡಿದ್ದಾರೆ. 1480ರಲ್ಲಿ ಅಡಮ್ ಚಂಡಮಾರುತದಿಂದ ಭಾರತ ಮತ್ತು ಶ್ರೀಲಂಕಾ ಸಂಪರ್ಕ ಸೇತುವೆ ನಾಶವಾಗಿ ಭಾರತದಿಂದ ಶ್ರೀಲಂಕಾ ಪ್ರತ್ಯೇಕಗೊಂಡಿದೆ. ವರ್ಮಾ ಎಂದು ಕರೆಯಲ್ಪಡುವ ಇಂದಿನ ಮಯನ್ಮಾರ್ ಬ್ರಿಟಿಷ್ ಆಳ್ವಿಕೆಗೆ ಬೇಸತ್ತು 1935ರಂದು ವರ್ಮಾ ಸರ್ಕಾರ ಕಾಯ್ದೆಯನ್ನು ಸ್ಥಾಪಿಸಿ ಸ್ವತಂತ್ರ ದೇಶವಾಗಿ ಮಾರ್ಪಟ್ಟಿದೆ. ಬಹುತೇಕ ಜನರು ಹಿಂದೂಗಳು ಇರುವ ನಾಡು ನೇಪಾಳ, ತಾಯಿ ಸೀತಾಮಾತೆ ಹಾಗೂ ಬುದ್ಧರು ಹುಟ್ಟಿದ ನಾಡು. ಭೂತಾನ್ ಕೂಡ ಭಾರತದಿಂದ 1906ರಲ್ಲಿ ಪ್ರತ್ಯೇಕಗೊಂಡಿದೆ ಹಾಗೂ ಮಹಾಭಾರತದಲ್ಲಿ ಕಾಣಲು ಸಿಗುವ ಗಾಂಧಾರಿಯು ಹುಟ್ಟಿದ ನಾಡು ಅಫ್ಘಾನಿಸ್ತಾನ ಇಂದು 1876ರಲ್ಲಿ ಭಾರತದಿಂದ ಪ್ರತ್ಯೇಕಗೊಂಡಿದೆ. ಭಾರತದ ರಾಜರುಗಳಲ್ಲಿ ಅದರಲ್ಲೂ ದಕ್ಷಿಣ ಭಾರತದ ರಾಜರುಗಳು ಆಳುತ್ತಿದ್ದ ಚೀನಾ ಇಂದು ಭಾರತದಿಂದ ಪ್ರತ್ಯೇಕಗೊಂಡಿದೆ. ಶಾಲೆಯಲ್ಲಿ ತೋರಿಸುತ್ತಿದ್ದ ಭಾರತದ ನಕ್ಷೆಗೂ ನಾವು ಈಗ ನೋಡುತ್ತಿರುವ ನಕ್ಷೆಗೂ ತುಂಬ ವ್ಯತ್ಯಾಸವಿದ್ದು, ಚೀನಾ ಮತ್ತು ಪಾಕಿಸ್ತಾನ ನಮ್ಮ ಬಹುತೇಕ ಭಾಗಗಳನ್ನು ದೋಚುತ್ತಿದ್ದು, ಮುಂದಿನ ಪೀಳಿಗೆಗೆ ಅಖಂಡ ಭಾರತದ ನಕ್ಷೆಯನ್ನು ಪುನಃ ಸ್ಥಾಪಿಸುವ ಸಂಕಲ್ಪವನ್ನು ಮಾಡಬೇಕಾಗಿದೆ. ಇಂದಿನ ರಾಜರುಗಳು ಆಳುತ್ತಿದ್ದ ಥೈಲ್ಯಾಂಡ್ನಲ್ಲಿ ಇಂದಿಗೂ ಅನೇಕ ದೇವಾಲಯಗಳನ್ನು ಕಾಣಲು ಸಿಗುತ್ತದೆ. ಅಖಂಡ ಭಾರತವನ್ನು ನಿರ್ಮಿಸಿದ ಹಾಗೂ ಒಟ್ಟುಗೂಡಿಸಲು ಪ್ರಯತ್ನಪಟ್ಟ ನಾಯಕರುಗಳು. ಭಾರತದ ಮೊದಲ ವಿಶ್ವವಿದ್ಯಾನಿಲಯ ನಳಂದ. ಬಕ್ತಿಯಾರ್ ಖಿಲ್ಜಿಯು ವಿಶ್ವವಿದ್ಯಾಲಯವನ್ನು ಸಹಿತ 9 ಮಿಲಿಯನ್ ಪುಸ್ತಕಗಳನ್ನು ನಾಶ ಮಾಡಿದ್ದಲ್ಲದೆ ಅಖಂಡ ಭಾರತ ವಿಶ್ವಗುರು ಭಾರತ ಆಗುವುದನ್ನು ನಿಲ್ಲಿಸಿ ಅದೆಷ್ಟು ಸಾವಿರಾರು ರೋಗಕ್ಕೆ ಔಷಧಿಗಳನ್ನು ಕಂಡುಹಿಡಿದ ತಕ್ಷಶಿಲೆಯ ಎಲ್ಲ ದಾಖಲೆಗಳನ್ನು ಸುಟ್ಟುಹಾಕಿ ನಾಶ ಮಾಡಿ ಭಾರತೀಯ ಪರಂಪರೆಯ ದಾಖಲೆಗಳನ್ನು ಸುಟ್ಟಿ ಹಾಕಿದ್ದಲ್ಲದೆ ಭಾರತವನ್ನು ಧ್ವಂಸಗೊಳಿಸಿದ್ದಾರೆ. 1947ರಿಂದಲೂ ಕೂಡ ಆಗಸ್ಟ್ 14ರಂದು ಅಖಂಡ ಭಾರತವನ್ನು ಮಾಡುವ ಸಂಕಲ್ಪದೊಂದಿಗೆ ಎಷ್ಟೋ ಸಂಘ ಸಂಸ್ಥೆಗಳು ಹೋರಾಟ ಮಾಡುತ್ತಿದೆ. ಜಯವಾಗಲಿ ಭಾರತ್.